ಟಾರ್ಗೆಟ್ ತನ ಐತ್ರಿ. ಹಾಂ ರೀ 2 ಎಕರೆದಾಗ ರೀ. ಮತ್ತೆಲ್ಲ ಖರ್ಚು ತೆಗೆದು ನಮ್ಗೆ ಮಿನಿಮಮ್ ಇಲ್ಲಂದ್ರೆ ಒಂದು 13 ಲಕ್ಷ ರೂಪಾಯಿ ಹೋಗ್ತೈತಿ. ಹಾಂ ರೀ ಆ ಥರ ಮಲ್ಲಪ್ಪ ಉಳ್ಳಾಗಡ್ಡಿ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ 5 ತಾರೀಕಿನ ಸಂಗಾಟಿ ಗ್ರಾಮದವ್ರಿ. ನಾವು ರೀ ಶಿಲಮ್ಮ ಅರ್ಶಿನ ಹಚ್ಚಿದ್ದೀವಿ ರೀ. ಹಚ್ಚೀಗ 3.5 ತಿಂಗಳು ಆಗೈತೆ ರೀ. ಅರ್ಶಿನೆಲ್ಲ ಚಲೋ ಇಳುವರಿ ಬಂದೈತೆ ರೀ ನಮಗೀಗ. ಹಾಂ ರೀ ನಾವು ರೀ ನಮ್ಮ ಅರ್ಶಿನಕ್ಕೆ ರೀ ಸಾವಯವ ಗೊಬ್ಬರನ ಹಾಕಿದ್ರಿ. ಯಾವ ಕೆಮಿಕಲ್ ಹಾಕಿಲ್ರಿ, ಏನೂ ಹಾಕಿಲ್ರಿ. 108 ಕಂಪ್ನಿ ಬರ್ತಾವೆ, 108 ಅದನ್ನ ಬಿಡ್ರಿ ಇದನ್ನ ಬಿಡ್ರಿ ಅಂತಾರೆ ರೀ. ಅವೇ ನಮಗೇನು ಪಕ್ಕ ರಿಸಲ್ಟ್ ಕೊಡಲಿಲ್ಲ ರೀ. ನಾವು ಅವನಿಗೆ ಸಾವಯವನ ಬೆಳೆಸಿದ್ದೀವಿ ರೀ. ನಾವು ರೀ ಅರ್ಶಿನ ರೀ ವರ್ಷ 2 ಎಕರೆ ಹಚ್ಕೊಂಡ್ ಬರ್ತೀವಿ ರೀ. ಹಚ್ಚುವಾಗ ಏನು ಮಾಡ್ತೀವಿ ಅಂದ್ರೆ ರೀ ಎಕರೆಕ 30 ಡಬ್ಬಿ ತಿಪ್ಪಿ ಗೊಬ್ಬರ ಬಿತ್ತೀವಿ ರೀ. ದನಗಳ ಹೆಂಡಿ ಗೊಬ್ಬರ ರೀ. ಆಮೇಲೆ ಕಾರ್ಖಾನೆದ ಮಳಿ ತರ್ತೀವಿ ರೀ. ಮಳಿ ಎಲ್ಲಿ ಕಾರ್ಖಾನೆ ರೀ? ಸೈದಾಪುರ ರೀ ಮತ್ತು ಯಾದವಾಡ ಪೆಟ್ರೋಲ್ ತರ್ತೀವಿ ರೀ. ಹಾಂ ರೀ ತಂದ್ರಿ ಎಕರೆಕ 20 ಟನ್ ಮಳಿ ಹೋಗಿತ್ತೀವಿ ರೀ. ಹಾಂ ರೀ ಹೋಗಿದ್ರಿ ರೂಟ್ರ್ ಹೊಡೆದ ಗಳೆ ರೆಂಟಿ ಹೊಡೆದ ಎಲ್ಲ ನೆಲ ಹದ ಮಾಡ್ಕೊತೀವಿ ರೀ. ರೀ ಹದ ಮಾಡ್ಕೊಂಡ್ರಿ ಮಿಷನ್ ಹಚ್ತೀವಿ ನಾವು. ಟ್ರ್ಯಾಕ್ಟರ್ ಮೇಲೆ ಹಚ್ಚು ಬಂದಾರ್ಲಿ ಅವ್ರಿಗೆ ತಂತ್ರಜ್ಞಾನ ಮುಂದುವರ್ದೈತ್ರಿ. ಹಾಂ ರೀ ಆಗೋಳ ಕೊಳೆಂಬಳ ಅಂತ ಮಿಷನ್ ಮೇಲೆ ಹಚ್ತೀವಿ ನಾವು. ಮಿಷನ್ ಮೇಲೆ ಹಚ್ತೀರೇನ್ರಿ? 4 ಫುಟಿಗೆ ಒಂದು ಸಾಲ್ ರೀ. ಹಾಂ ರೀ ಬೀಜ ಟು ಬೀಜ 1 ಫುಟ್ ಗ್ಯಾಪ್ ಇರ್ತೈತ್ರಿ. 1 ಫುಟ್ ಗ್ಯಾಪ್ ಇರ್ತೈತೇನ್ರಿ? ಮತ್ತೆ ಇವಾಗೆಲ್ಲ ಚೆಂಡು ಹೂವು ಹಚ್ಚೋದಲ್ಲ ರೀ? ಚೆಂಡು ಹೂವು ಎದಕ್ಕೆ ಹಚ್ಚಿದ್ದಂದ್ರೆ ಅರ್ಶಿನಕ್ಕೆ ರೀ ಬೆಂಕಿ ರೋಗ ಭಾಳ ಬರ್ತೈತ್ರಿ. ಹುಳುಗಳು ಭಾಳ ಮೇಯ್ತಾರಿ. ಚೆಂಡು ಹೂವು ಹಚ್ಚಂತ್ಲಿ ಆ ಬೆಂಕಿ ರೋಗೆಲ್ಲ ಕೀಟಗಳು ಬಂದ್ರಿ ಆ ಚೆಂಡು ಹೂವು ಮೇಲೆ ಕುಂಡ್ತಾರಿ. ಚೆಂಡು ಹೂವು ಇನ್ಕಮ್ ಐತ್ರಿ. ಹಾಂ ರೀ ಕೆಜಿಗೆ ರೀ 80 ರೂಪಾಯಿ ಐತ್ರಿ. ಹಾಂ ರೀ ಅವ್ನು ಮಾರಿ ಅದು ಇನ್ಕಮ್ ಐತ್ರಿ. ನೀವೇನು ಮಾರಂಗಿಲ್ಲ ರೀ? ನಾವೇನಿಲ್ರಿ ಇಲ್ಲಿ ಹೊಲಕ್ಕೆ ರೀ ಗುಡಿಗೆ ರೀ ಇದಕ್ಕೆ ಕೊಡ್ತೀವಿ. ನಾವೇನು ಮಾರೋದಿಲ್ರಿ. ಹಾಂ ರೀ ಎಕರೆಕ್ಕೆ 2 ಕ್ವಿಂಟಲ್ ಬೆಳಿತೈತ್ರಿ ಇದು? ಎಲ್ಲಾರು ಔಷಧಿ ತೊಗೊಂಡಾರ ಏನ್ ಹೇಳ್ತಾರ ರಾಸಾಯನಿಕ ಕಂಪದಾರ 40 ಬೈತೈತ್ರಿ 50 ಬೈತೈತ್ರಿ ಅಂತಾರ್ರಿ. ನಾವು ಸಾವಯವ ಹಾಕಿ 20 ವರ್ಷ ಆತ್ರಿ ನಮ್ಮ ಅಪ್ಪಗಳು ಬೆಳ್ಸತ್ ಬಂದ್ರಿ. ಈಗ ನಾವು ಬೆಳ್ಸತ್ತಿದ್ವಿ ರೀ. ಎಕರೆಕ್ 35 33 ಕೂತಾರ. ನಾವೇನ್ ಕೆಮಿಕಲ್ ಬಸಿಲ್ರಿ ಏನು ಬಸಿಲ್ರಿ. ಹಾಂ ರೀ 35 ಕ್ವಿಂಟಲ್ ರೀ. ಮತ್ತು 20,000 ರೂಪಾಯಿದಾಗ ವಾಸರ 20,000 ರೂಪಾಯಿದಾಗ ಮರೈತ್ರಿ. 1.5 ಎಕರೆದಾಗ 8 ಲಕ್ಷ ರೂಪಾಯಿ ಪಟ್ಟಿ ಕೂತೈತ್ರಿ ನಮ್ಗೆ. ಎಷ್ಟು ಇನ್ಕಮ್ ಆಕತ್ರಿ ನಿಮ್ದು? ಈ ಸಲ ವಾಸಲ ಪ್ರಕಾರ ನೋಡ್ಬೇಕ್ರಿ. ಈ ಸಲ ಅರ್ಶಿನ ಚಲೋ ಐತ್ರಿ. 37 ಕ್ವಿಂಟಲ್ ಬೀಳ್ಬೋದ್ರಿ. ಈ ಸಲ ನಮ್ದು ಒಂದು 15 ಲಕ್ಷದ ಟಾರ್ಗೆಟ್ ತನ ಐತ್ರಿ. ಹಾಂ ರೀ 2 ಎಕರೆದಾಗ ರೀ. ಮತ್ತೆಲ್ಲ ಖರ್ಚು ತೆಗೆದು ನಮ್ಗೆ ಮಿನಿಮಮ್ ಇಲ್ಲಂದ್ರೆ ಒಂದು 13 ಲಕ್ಷ ರೂಪಾಯಿ ಹೋಗ್ತೈತಿ. ಹಾಂ ರೀ ಆತ್ರಿ ನಮ್ಮ ಎಟ್ರ ಮ್ಯಾಲ. ಇದು 2 ತಿಂಗಳಿಗೆ ಇದನ್ನ ಮಾಡ್ತೀರಿ ನೀವು, ಕಟಾವು ಮಾಡ್ತೀರಿ? ಇದನ್ನ ರೀ ಅರ್ಶಿನ ಹಚ್ಚಿ 2 ತಿಂಗಳಿಗೆ ಕಟಾವು ಮಾಡ್ತೀವಿ ರೀ. ತಪ್ಲಾಕ್ ಹೋದ್ರಿ 1 ತಿಂಗಳ ಬಿಡ್ತೀವಿ ಹಂಗ ರೀ. 2 ತಿಂಗಳು ಆದ್ಮೇಲೆ ತಪ್ಲಾಕ್ ಹೊಳಿತೀರೇನ್ರಿ? ಹಾಂ ರೀ ತಪ್ಲಾಕ್ ಹೋದ 2 ದಿನ ಬಿಡ್ತೀರಿ? 15-20 ದಿನ ಬಿಡ್ಬೇಕ್ರಿ. 20 ದಿನ ರೀ. ಅರ್ಶಿನ ಎಲ್ಲ ಗಟ್ಟಿ ಉಳಿತೈತ್ರಿ ಅದು. ಹಾಂ ರೀ ಅದಕ್ಕೆ ರೀ ಡ್ರಿಪ್ ಮಾಡಿದ್ರಿ ರೀ. ಡ್ರಿಪ್ ಮಾಡ್ಯಾರೇನ್ರಿ? ಹಾಂ ರೀ ಇದನ್ನ ಹಚ್ಚಿ 3 ದಿನಕ್ಕೆ ರೀ ಕಸದಿನ ಹೊಡೆದಿದ್ವಿ ರೀ. ಕಸದೇನು ಹೊಡಿಬೇಕನ್ರಿ? ಹಾಂ ರೀ ಅಂದ್ರೆ ಕಸ ಆಕತ್ರಿ. ಹಾಂ ರೀ ಕಸದಿನ ಹೊಡೆದಿದ್ವಿ ರೀ. ಹಾಂ ರೀ ಮತ್ತು ಇದು ಅರ್ಶಿನಾಗ ರೀ ಚೌಳಿ ಅದು ಹಾಕಿದ್ರಿ. ಚೌಳಿ ಬೆಂಡಿ ಅದು ರೀ. ಹಾಂ ರೀ ಎದಕ್ಕಂದ್ರೆ ಇವು ಮನಿಗೆ ತಿನ್ನಾಕ ಬೇಕಾಗ್ತಾವತ್ತಂದ್ರೆ ಅಲ್ಲಿ ಹೋಗೋದೈತನತ್ರಿ. ಇದಕ್ಕೆ ಬೆಂಡಿ ರೀ ಚೌಳಿ ಹಾಕಿದ್ವಿ ರೀ. ಒಟ್ಟು ಮಿಶ್ರ ಬೆಳೆ ಮಾಡೀರಿ? ಹಾಂ ಮಿಶ್ರ ಬೆಳೆ ಮಾಡಿದ್ರಿ. ಮನಿಗೆ ಏನೇ ಬೇಕ್ರಿ ಎಲ್ಲ ಮಾಡಿದ್ವಿ ರೀ. ಹಾಂ ರೀ ಮತ್ತು ಗೊಂಜಾಳ ಹಾಕಿದ್ರಿ. ಗೊಂಜಾಳ 10 ಕ್ವಿಂಟಲ್ ಹಾಕತ್ರಿ ಇದ್ರಾಗ 10 ಕ್ವಿಂಟಲ್ ಹಾಕತ್ರಿ? ಹಾಂ ಇದ್ರೊಂದು 10 ಕ್ವಿಂಟಲ್ ಹಾಕತ್ರಿ. ಅದು ಲಾಭ ಅಲ್ಲ ರೀ? ಹಾಂ ಅದು ಲಾಭ ರೀ. ಇದು ಮತ್ತು ಮೇವು ಹಾಕೈತ್ರಿ. ಮೇವು ಹಾಕತ್ರಿ? ಹಾಂ ಇದು ಮಾಡಿ ದನಗಳು ಹಾಕ್ತದೆ ಅಂತ. ಹಾಂ ರೀ ಕರ್ಕೊಂಡ್ರಿ. ಹಾಂ ರೀ